ಕೆಲವರು ವೇದಿಕೆಯಲ್ಲಿ ನಿಂತಾಗ ಅವರ ಮಾತು ಕೇವಲ ಶಬ್ದವಾಗುವುದಿಲ್ಲ, ಅದು ಪ್ರೇಕ್ಷಕರ ಮನಸ್ಸಿನಲ್ಲಿ ಪ್ರತಿಧ್ವನಿಸುವ ಅನುಭವವಾಗುತ್ತದೆ. ಅಂತಹ ನಿರೂಪಣೆಯ ಧ್ವನಿಯೊಂದರ ಹೆಸರೇ ಶ್ರೀಮತಿ ಶ್ರುತಿ ಅಶ್ವಥ್. ನಾನು ಶ್ರುತಿ ಅಶ್ವಥ್, ಜೀವಶಾಸ್ತ್ರ ಉಪನ್ಯಾಸಕಿ, SSPU ಕಾಲೇಜು, ಸುಬ್ರಹ್ಮಣ್ಯ. ನಮಸ್ಕಾರ, ಇದು ಸಿರಿ ಡಿಜಿಟಲ್ ನ್ಯೂಸ್ ವಾಹಿನಿಯ ವಿಶೇಷ ಸಂಚಿಕೆ. ಸಮಾಜದಲ್ಲಿ ಕೆಲವರು ಇರುತ್ತಾರೆ. ಅವರು ಕೇವಲ ತಮ್ಮ ಜೀವನವನ್ನು ನಡೆಸುವುದಲ್ಲ, ಸಮಾಜದ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಬಿಡುತ್ತಾರೆ. ಸಮರ್ಪಣೆ, ಸಾಧನೆ ಮತ್ತು ಸ್ಪಷ್ಟ ನಿರೂಪಣೆ, ಈ ಮೂರು ಗುಣಗಳ ಸಮನ್ವಯವೇ ಇಂದು ನಾವು ಪರಿಚಯಿಸುತ್ತಿರುವ ವಿಶೇಷ ವ್ಯಕ್ತಿ ಶ್ರೀಮತಿ ಶ್ರುತಿ ಅಶ್ವಥ್. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ. ಶುಭ, ಕಲ್ಯಾಣ, ಆರೋಗ್ಯ, ಧನ ಸಂಪತ್ತು ನೀಡುವ ದಿವ್ಯ ಜ್ಯೋತಿ. ಇವರನ್ನು ನಾವು ಈ ದಿನ ಗುರುತಿಸಲು ಕಾರಣ ಅವರ ಅದ್ಭುತ ನಿರೂಪಣಾ ಶೈಲಿ. ಅವರ ನಿರೂಪಣೆ ಕೇವಲ ಮಾತಿನ ಸರಮಾಲೆಯಲ್ಲ, ಅದು ವಿಚಾರವನ್ನು ಸ್ಪಷ್ಟವಾಗಿ ಪ್ರೇಕ್ಷಕರ ಮನಸ್ಸಿಗೆ ತಲುಪಿಸುವ ಒಂದು ಶಕ್ತಿ. ಅವರ ಮಾತಿನ ಶೈಲಿ, ವೇದಿಕೆಯಲ್ಲಿ ಮೂಡುವ ಆತ್ಮವಿಶ್ವಾಸ. ಸಾಮಾನ್ಯವಾಗಿ ಮಾತು ಎಲ್ಲರೂ ಆಡುತ್ತಾರೆ, ಆದರೆ ಮಾತಿನ ಮೂಲಕ ವಾತಾವರಣವನ್ನು ಆವರಿಸುವವರು ಅತ್ಯಲ್ಪರು. ಅಂತಹವರಲ್ಲಿ ಒಬ್ಬರು ಶ್ರೀಮತಿ ಶ್ರುತಿ ಅಶ್ವಥ್. ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಹಳೆ ನೆನಪಿನೊಂದಿಗೆ ಹೊಸ ದಿನ, ಹೊಸ ನಿರೀಕ್ಷೆ, ಹೊಸ ವರುಷದ ಹೊತ್ತಿನಲ್ಲಿ ಈ ಸಂಗೀತ ಹಬ್ಬ. ಸಂಗೀತವೆಂದರೆ ಭಾವನೆಗಳ ಭಾಷೆ. ಸಂಗೀತ ಆತ್ಮಕ್ಕೆ ಅಮೃತ, ಗಾನವೇ ಜೀವ. ಪ್ರತಿ ರಾಗವು ಒಂದು ಕತೆ. ಈ ರಾಗಕ್ಕೆ ನಾವು ನೀಡಿದ ಶೀರ್ಷಿಕೆ ಜೇಂಕಾರ. ಜೇಂಕಾರವೆಂದರೆ ಘಂಟಾನಾದ, ಗುಬ್ಬಿಗಳ ಗುಂಪಿನಿಂದ ಹೊರಬರುವ ನಾದ. ಶ್ರೀಮತಿ ಶ್ರುತಿ ಅಶ್ವಥ್ ಅವರ ಬಗ್ಗೆ ಅವರು ಸೇವೆ ಸಲ್ಲಿಸುತ್ತಿರುವ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀ ಸೋಮಶೇಖರ್ ನಾಯಕ್ ಅವರ ಮೆಚ್ಚುಗೆ ಮಾತುಗಳು. ಶ್ರೀಮತಿ ಶ್ರುತಿ ನಮ್ಮ ಕಾಲೇಜಿನಲ್ಲಿ ಜೀವಶಾಸ್ತ್ರ ಉಪನ್ಯಾಸಕಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾಳೆ. ಸ್ನಾತಕೋತ್ತರ ವಿಭಾಗದಲ್ಲಿ ಅತ್ಯುತ್ತಮ ಅಂಕವನ್ನು ಪಡ್ಕೊಂಡು ಕಾಲೇಜಿಗೆ ಉಪನ್ಯಾಸಕಿಯಾಗಿ ಸೇರಿದಂತಹ ಒಂದು ಉಪನ್ಯಾಸಕಿ. ಆಕೆಗೆ ತುಂಬ ಆಲೋಚನೆಗಳು, ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂತಹದ್ದು ಯಾವಾಗಲೂ ಕೂಡ ಮನಸ್ಸಿನಲ್ಲಿರ್ತದೆ. ಅದೇ ರೀತಿ ಕಾಲೇಜಿಗೆ ನಾನು ಪ್ರಾಂಶುಪಾಲನಾದ ನಂತರ ಆಕೆಯನ್ನು ಹೇಗೆ ಕಾಲೇಜಿನ ಒಳಿತಿಗಾಗಿ ಕೆಲಸ ತೊಡಗಿಸ್ಕೊಳ್ಬೋದು ಅನ್ನುವಂಥದ್ದು ಆಲೋಚನೆ ಮಾಡಿದಾಗ ಆಕೆಯ ಕಂಠಸಿರಿ ಭಾಳ ಚೆನ್ನಾಗಿ ಇದ್ದಿದ್ದರಿಂದ ಆಕೆಯನ್ನು MC ಮಾಡೋದಕ್ಕೆ ಒಂದು ಆಲೋಚನೆ ಮಾಡಿಸಿದೆ. ಹಾಗೆಯೇ ಪ್ರತಿ ಕಾರ್ಯಕ್ರಮಗಳನ್ನು ಕಳೆದ 4-5 ವರ್ಷಗಳಿಂದ ಪ್ರತಿ ಕಾರ್ಯಕ್ರಮಗಳನ್ನು MC ಮಾಡ್ತಾ ಬರ್ತಾ ಇದ್ದಾರೆ. ಅತ್ಯುತ್ತಮವಾಗಿ ಪ್ರತಿ ಕಾರ್ಯಕ್ರಮದಲ್ಲೂ ಬೆಳವಣಿಗೆಯನ್ನು ಕಾಣ್ತಾ ಇದೆ. ಇತ್ತೀಚೆಗಂತೂ ಬಹಳ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇರುವಂತಹದ್ದು ನಮಗೆ ಬಹಳ ಖುಷಿಯಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಕಾಲೇಜಿನ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಅವರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟರೆ ಸಾಕು, ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಅಷ್ಟು ಮಾತ್ರ ಅಂತಲ್ಲ, ವಿದ್ಯಾರ್ಥಿಗಳಿಗೆ ಬೆಳೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಾವು ಎಷ್ಟು ಕಾರ್ಯಕ್ರಮ ನಿರೂಪಣೆ ಮಾಡ್ತೇನೆ ಅನ್ನುವಂತಹದ್ದು ಬರೋದಿಲ್ಲ, ಆದರೆ ಅಷ್ಟೇ ವಿದ್ಯಾರ್ಥಿಗಳನ್ನು ನಾವು ಬೆಳೆಸಬೇಕು ಅನ್ನುವಂತಹ ಚಿಂತನೆ ಆಕೆಯಲ್ಲಿದೆ. ಹಾಗಾಗಿ ಕಾಲೇಜಿನಲ್ಲಿ ನಡೆಯುವಂತಹ 75% ಕಾರ್ಯಕ್ರಮಗಳನ್ನು ಮಕ್ಕಳಿಂದಲೇ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿಸುವಂತಹ ಕೆಲಸವನ್ನು ಶ್ರೀಮತಿ ಶ್ರುತಿ ಮಾಡ್ತಾರೆ. ಅದರ ಜೊತೆಯಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಿಗೆ ಅವರು ಕೂಡ MCಯನ್ನು ಮಾಡ್ತಾ ಇರುವಂತಹದ್ದು ಭಾಳ ಖುಷಿಯಾಗ್ತದೆ. ಒಳ್ಳೆಯ ಫಲಿತಾಂಶವನ್ನು ಕಾಲೇಜಿಗೆ ಕೊಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು KVG ಸುಳ್ಯದಲ್ಲಿ ಪೂರ್ಣಗೊಳಿಸಿದರು. ಪದವಿ ಪೂರ್ವ ಶಿಕ್ಷಣವನ್ನು ಅರಂತೋಡು NMPU ಕಾಲೇಜಿನಲ್ಲಿ ಮುಗಿಸಿದರು. ನಂತರ ವಿವೇಕಾನಂದ PU ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಪಡೆದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. 2017ರ ಬ್ಯಾಚ್ನಲ್ಲಿ ವಿಶ್ವವಿದ್ಯಾಲಯಕ್ಕೆ ದ್ವಿತೀಯ ರ್ಯಾಂಕ್ ಗಳಿಸಿದರು. ಪ್ರಸ್ತುತ
ಶ್ರೀ ಸುಬ್ರಹ್ಮಣ್ಯೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಜೀವಶಾಸ್ತ್ರ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದರ ಜೊತೆಗೆ ನಿರೂಪಣೆಯ ಬಗ್ಗೆ ಆಸಕ್ತಿ ಹೊಂದಿರುವ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರಿಗೆ ನಿರೂಪಣೆಯ ತರಬೇತಿ ನೀಡಿ ಹೊಸ ಪ್ರತಿಭೆಗಳನ್ನು ತಯಾರು ಮಾಡುವ ಕಾರ್ಯದಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಯಕ್ಷಗಾನ, ತಾಳಮದ್ದಳೆಯಲ್ಲಿಯೂ ಅರ್ಥಧಾರಿಯಾಗಿ ತಮ್ಮದೇ ಆದ ಗುರುತನ್ನು ಮೂಡಿಸಿಕೊಂಡಿದ್ದಾರೆ. ಶ್ರೀಮತಿ ಶ್ರುತಿ ಅಶ್ವಥ್ ಅವರ ಈ ಪಯಣದ ಹಿಂದೆ ಕುಟುಂಬದ ಬೆಂಬಲವು ಅತ್ಯಂತ ಮಹತ್ವದ್ದಾಗಿದೆ. ಇವರ ತಂದೆಯವರು ಶ್ರೀ ಹರಿಶ್ಚಂದ್ರ ಬಾಬ್ಲುಬೆಟ್ಟು, ತಾಯಿಯವರು ಶ್ರೀಮತಿ ವಾಣಿ. 2017ರಲ್ಲಿ ವಿವಾಹವಾಗಿ ಪ್ರಸ್ತುತ ಸುಬ್ರಹ್ಮಣ್ಯದಲ್ಲಿ ವಾಸವಾಗಿದ್ದಾರೆ. ಪತಿಯವರು ಶ್ರೀ ಅಶ್ವಥ್ ಯಾಲ್ದಾರು. ತೋಟದ ಕಾರ್ಯಗಳ ಜೊತೆಗೆ ಸಣ್ಣ ವ್ಯಾಪಾರವನ್ನು ನಡೆಸುತ್ತಿದ್ದಾರೆ. ಮಗಳು ಶ್ರೀನಿಕಾ ಉತ್ತಪ್ಪ. ಘನ ನಿರೂಪಣೆ, ಸ್ಪಷ್ಟ ಮಾತಿನ ಶೈಲಿ ಮತ್ತು ಪ್ರೇರಣಾದಾಯಕ ವ್ಯಕ್ತಿ, ಇವುಗಳ ಸಮನ್ವಯವೇ ಶ್ರೀಮತಿ ಶ್ರುತಿ ಅಶ್ವಥ್. ಇಂತಹ ಇನ್ನಷ್ಟು ವಿಶೇಷ ವ್ಯಕ್ತಿಗಳ ಪರಿಚಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಇದು ಸಿರಿ ಡಿಜಿಟಲ್ ನ್ಯೂಸ್. ನಮಸ್ಕಾರ.